ದೆಹಲಿಯಲ್ಲಿ ಮಿತಿ ಮೀರಿದ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಕೃತಕ ಮಳೆ ಸೃಷ್ಟಿ. ಇಂದು ಮೋಡ ಬಿತ್ತನೆ ಮಾಡಿದ ದೆಹಲಿ ಸರ್ಕಾರ. ಐಐಟಿ ಕಾನ್ಪುರದಿಂದ ಮೋಡ ಬಿತ್ತನೆ. ಇತ್ತೀಚೆಗೆ ವಿಪರೀತವಾದಂತಹ ವಾಯು ಮಾಲಿನ್ಯ ಆಗಿತ್ತು ದೆಹಲಿಯಲ್ಲಿ. ಈ ದೆಹಲಿಯಲ್ಲಿ ಇದೊಂದು ಅತಿ ದೊಡ್ಡ ಸಮಸ್ಯೆ ವಾಯು ಮಾಲಿನ್ಯ ಆಗೋದು. ಸೊ ಇದೀಗ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕಲ್ಲ. ತುಂಬಾ ಜನಕ್ಕೆ ಇದರಿಂದ ಅನಾರೋಗ್ಯ ಆಗಿತ್ತು, ಅಸ್ತಮ ರೀತಿಯಾದಂತಹ ಕಾಯಿಲೆ, ಉಸಿರಾಟದ ಸಮಸ್ಯೆ ಇದೆಲ್ಲವೂ ಕೂಡ ಶುರು ಆಗ್ಬಿಟ್ಟಿತ್ತು. ಗಂಟಲು ನೋವು ವಿಪರೀತವಾಗಿ ಈ ಥರದ್ದೆಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕೃತಕ ಮಳೆ ಸೃಷ್ಟಿ ಅಂತ ಮುಂದಾಗಿರೋದು. ಇವತ್ತು ಮೋಡ ಬಿತ್ತನೆಯನ್ನು ಮಾಡಿದೆ ದೆಹಲಿ ಸರ್ಕಾರ. ಐಐಟಿ ಕಾನ್ಪುರದಿಂದ ಮೋಡ ಬಿತ್ತನೆಯನ್ನು ಮಾಡಲಾಗಿದೆ. ವಿಪರೀತವಾದಂಥ ಸಮಸ್ಯೆ ದೆಹಲಿಯಲ್ಲಿ ನಮ್ಮನ್ನು ಕಾಡೋದು ಅಂತ ಅಂದರೆ ಈ ವಾಯು ಮಾಲಿನ್ಯ. ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಪಡಲಾಗಿದೆ. ಹೊಸ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದರು. ಹೇಗಾದರೂ ಮಾಡಿ ಇದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನಾ ಕಸರತ್ತನ್ನು ಮಾಡಲಾದ್ರೂ ಕೂಡ ದೆಹಲಿಯಲ್ಲಿ ಅದು ಯಾಕೋ ಗೊತ್ತಿಲ್ಲ, ವರ್ಷದಿಂದ ವರ್ಷಕ್ಕೆ ಈ ವಾಯು ಮಾಲಿನ್ಯ ಸಮಸ್ಯೆ ಅನ್ನೋದು ವಿಪರೀತವಾಗಿ ಆಗ್ತಾ ಇದೆ. ಇದರಿಂದ ಜನರ ಮೇಲೆ ತೀವ್ರ ರೀತಿಯಾದಂಥ ಪರಿಣಾಮ ಬೀರ್ತಾ ಇರೋದು. ಆರೋಗ್ಯ ಹದಗೆಡ್ತಾ ಇದೆ, ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ. ಮಕ್ಕಳು, ವಯಸ್ಸಾದವರು, ಗರ್ಭಿಣಿ ಎಲ್ಲರೂ ಕೂಡ ಆತಂಕದಲ್ಲೇ ಜೀವನ ಕಳಿಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸದ್ಯಕ್ಕೆ ಈಗ ದೆಹಲಿ ಸರ್ಕಾರ ಇದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಕೃತಕ ಮಳೆ ಸೃಷ್ಟಿಗೆ ಮುಂದಾಗಿರುವಂಥದ್ದು. ಇವತ್ತು ಮೋಡ ಬಿತ್ತನೆಯನ್ನು ಮಾಡಿದೆ ದೆಹಲಿ ಸರ್ಕಾರ. ಸೊ ಸಹಜವಾಗಿ ಆರ್ಥಿಕವಾಗಿ ಖರ್ಚು ವೆಚ್ಚ ಆದ್ರೂ ಕೂಡ ಫೈನಲಿ ಬೇಕಾಗಿರೋದು ಜನರ ಆರೋಗ್ಯ ಉತ್ತಮವಾಗಿರೋದು, ನಗರವನ್ನು ನೀಟಾಗಿ ಇಟ್ಕೊಳ್ಳುವಂಥದ್ದು, ಯಾವುದೇ ಹೆಲ್ತ್ ಎಮರ್ಜೆನ್ಸಿ ನಿರ್ಮಾಣ ಆಗದಂತೆಯೇ ಕಾಪಾಡಿಕೊಳ್ಳುವಂಥದ್ದು. ಹಾಗಾಗಿ ಮೋಡ ಬಿತ್ತನೆ ಆಪ್ಷನ್ ಒಂದು ಇತ್ತು, ಆ ಆಪ್ಷನನ್ನು ಅನುಸರಿಸ್ತಾ ಇದ್ದಾರೆ. ಸೊ ಇದಾದ ನಂತರ ಎಷ್ಟು ದಿನಗಳ ಕಾಲ ಸರಿ ಹೋಗುತ್ತೆ, ಮತ್ತೆ ಈ ಸಮಸ್ಯೆ ಉಲ್ಬಣ ಆದರೆ ಒಂದು ಶಾಶ್ವತವಾದಂಥ ಪರಿಹಾರ ಅನ್ನೋದು ಬೇಕಲ್ಲ. ಸೊ ಆ ಶಾಶ್ವತ ಪರಿಹಾರಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಳಲಾಗುತ್ತೆ, ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಿದೆ.